ರಾತ್ರಿಯ ಕತ್ತಲು ಕಳೆದು ಬೆಳಗಿನ ಸೂರ್ಯನ ಆಗಮನಕ್ಕೂ ಮೊದಲ ಕತ್ತಲೊಂದಿಗೆ ಬೆಳಕಿನ ಹೋರಾಟ ಎನ್ನಬಹುದಾದ ಸ್ಥಿತಿ ಮುಂಜಾವು. ಭೂಮಿ ಕತ್ತಲಿನಿಂದ ಆವರಿಸಿಕೊಂಡಿದ್ದರೂ ಪೂರ್ವ ದಿಕ್ಕು ಕೆಂಬಣ್ಣಕ್ಕೆ ತಿರುಗಿ ಆಕಾಶದಲ್ಲಿ ಸೂರ್ಯ ಕಿರಣಗಳ ಛಾಯೆ ಆರಂಭವಾಗಿ ಅದು ನಿಧಾನವಾಗಿ ಭೂಮಿಯತ್ತ ತಿರುಗುತ್ತಿದೆಯೋ ಎಂಬ ಭ್ರಮೆಯನ್ನು ಸತ್ಯಗೊಳಿಸುವ ಕಾಲ ಮುಂಜಾವು. ಸೂರ್ಯೋದಯದ ಆರಂಭ ಪಂಚಾಂಗದ ರೀತಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭವಾಗಿ ಅರುಣೋದಯ ಸೂರ್ಯೋದಯ ಎನಿಸಿಕೊಳ್ಳುತ್ತದೆ. ಜಗತ್ತಿನ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಒಮ್ಮೆಲೆ ಲವಲವಿಕೆ ಹೊಂದಿ ತಮ್ಮ ವಿಶ್ರಾಂತಿಯ ಅನುಭವದಿಂದ ಜಾಗೃತವಾಗಿ ಒಮ್ಮೆಲೆ ಕಲವರಿಸುವ ಕಾಲ ಮುಂಜಾವು. ಸೂರ್ಯನ ಆಗಮನದ ಮುನ್ಸೂಚನೆ ಪಡೆದ ಪರಿಸರ ಒಂದೊಂದೇ ದಿನದ ಅಂದರೆ ಹಗಲಿನ ಕೆಲಸ ಆರಂಭಿಸುತ್ತದೆ. ಪಕ್ಷಿಗಳು ಹಾರಾಟ ಆರಂಭಕ್ಕಾಗಿ ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಹಾರಿದರೆ ಪ್ರಾಣಿಗಳು ಮೈಮುರಿದು ಎದ್ದು ನಾಲ್ಕು ದಿಕ್ಕುಗಳನ್ನು ದಿಟ್ಟಿಸುವ ಸುಂದರತೆ ಕಲ್ಪನೆಗೆ ಮೀರಿದ್ದು, ಆನಂದಕ್ಕೆ ಕಾರಣವಾದದ್ದು. ಹೂವುಗಳು ಅತಿ ಸೂಕ್ಷ್ಮವಾಗಿ ಅಷ್ಟೇ ಸುಂದರವಾಗಿ ಅರಳಲು ಆರಂಭಿಸುವ ಸೊಬಗು ಮುಂಜಾವು. ಇಂತಹ ಪ್ರಶಾಂತ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಸಾಧಕರು ಸಮಯ ಪ್ರಜ್ಞೆಯಿಂದ ಎಚ್ಚೆತ್ತು ತಮ್ಮ ಗುರಿಯತ್ತ ನಡೆಯಲು ಆರಂಭಿಸಿದರೆ ಎಂತಹ ಕಠಿಣ ಕಾರ್ಯವೇ ಆಗಿದ್ದರೂ ಸಾಧಿಸಿ ಆನಂದಿಸಬಹುದಾದ ಕಾಲಾವಧಿಯೇ ಮುಂಜಾವು. ರಾತ್ರಿಯ ಕತ್ತಲು ಕಳೆದು ಬೆಳಕಿನತ್ತ ನಡೆಯುವ ನಮ್ಮ ಜೀವನದ ಪಯಣ ಸುಖದಾಯಕ ನೆಮ್ಮದಿಯನ್ನು ನೀಡುವುದರೊಂದಿಗೆ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು.